ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಇವತ್ತು ಸ್ವಲ್ಪ ಅಕ್ಕಿ ಎಲ್ಲ ತೊಳೆದು ಅಕ್ಕಿ ಹಸಿಟ್ಟು ಮಾಡ್ಸೋಣ ಅಂತ ಅಂದ್ಕೊಂಡು ಅಕ್ಕಿ ತೊಳಿತಾ ಇದ್ದೀನಿ. ಒಂದು 5 kg ಅಷ್ಟು ತೊಳಿತಾ ಇದ್ದೀನಿ. ತೊಳೆದು ಒಣಗಿಸಿ ಫುಲ್ಲು ಒಂದು ಡೇ ಫುಲ್ಲು ಒಣಗಿಸ್ತೀನಿ ನಾನು. ಬಿಸಿಲಲ್ಲಿಟ್ಟರೆ ಇವಾಗೇನು ಜಾಸ್ತಿ ಬಿಸಿಲಿದೆ, ಒಂದು 2-3 ಅವರಿಗೆಲ್ಲ ಒಣಗೋಗ್ಬಿಡುತ್ತೆ. ಒಣಗಿಸಿ ನಾನು ಮಿಲ್ ಮಾಡಿಸ್ಕೊಳ್ಳೋಣ, ಅಕ್ಕಿ ರೊಟ್ಟಿ ಮತ್ತು ಅಕ್ಕಿ ಏನಾದರೂ ಅಕ್ಕಿ ಹಿಟ್ಟಲ್ಲಿ ಏನಾದರೂ ಮಾಡ್ಕೊಳ್ಳೋಣ ತಿಂಡಿ. ಮಕ್ಕಳಿಗೆ ಬೇರೆ ಸ್ಕೂಲ್ ರಜೆ ಇತ್ತು ಹಂಗಂತ ಅಂದ್ಕೊಂಡು ಮಾಡ್ಕೊತಾ ಇದ್ದೀನಿ. ತೊಳಿತಾ ಇದ್ದೀನಿ ಚೆನ್ನಾಗಿ. ಇನ್ನೊಂದೇನೆಂದರೆ ರೇಷನ್ ಅಕ್ಕಿ ಇದು, ಡಿಪೋದಲ್ಲೆಲ್ಲ ಕೊಡ್ತಾರಲ್ಲ ಆ ಥರ ಅಕ್ಕಿ. ಸಿಕ್ಕಾಪಟ್ಟೆ ಧೂಳಿತ್ತು, ಹಂಗಾಗಿ ಚೆನ್ನಾಗಿ ತೊಳಿತಾ ಇದ್ದೀನಿ. ಒಂದು 4-5 ಸಲ ಅಂತೂ ತೊಳಿಲೇಬೇಕು, ಅಷ್ಟೊಂದು ಧೂಳಿರುತ್ತೆ. ವೈಟ್ ಕಲರ್ ನೀರು ಬರಬೇಕು ಆ ಥರ ತೊಳಿತಾ ಇದ್ದೀನಿ. ಈ ನಡುವೆ ಅಂತೂ ಸ್ವಲ್ಪ ಊರಿಂದ ಬಂದಮೇಲೆ ನಾನು ವೀಡಿಯೋ ಅಪ್ಲೋಡ್ ಮಾಡೋಕ್ಕೆ ಆಗ್ತಾಯಿರಲಿಲ್ಲ, ಅದಕ್ಕೆ ಸ್ವಲ್ಪ ವೀಡಿಯೋ ಲೇಟಾಗಿ ಬರ್ತಾಯಿದೆ. ಪ್ಲೀಸ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ವೀಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ, ಲೈಕ್ ಮಾಡಿ. ವೀಡಿಯೋ ಇಷ್ಟ ಆದರೆ ಫುಲ್ ವೀಡಿಯೋ ವಾಚ್ ಮಾಡಿ. ಇನ್ನು ಅಕ್ಕಿ ಎಲ್ಲ ತೊಳೆದು ಒಣಗಾಕ್ತಾಯಿದ್ದೀನಿ. ಹಂಗೆ ಮಕ್ಕಳು ಕೂಡ ಕೂತ್ಕೊಂಡಿದ್ರು, ನಾನು ಒಣಗಾಕ್ತೀನಿ ಅಂತ ಹಠ ಮಾಡ್ತಾಯಿದ್ದಾಳೆ ಅಲ್ಲಿ ನನ್ನ ಚಿಕ್ಕ ಮಗಳು. ಇನ್ನು ಹಂಗೆ ಅಕ್ಕಿ ತೊಳೆದು ಒಣಗಾಕಿದ್ಮೇಲೆ ನಾನು ಹಂಗೆ ಸ್ವಲ್ಪ ಅಕ್ಕಿನೂ ನೆನೆ ಹಾಕ್ತೆ, ದೋಸೆ ಇಡ್ಲಿಗೆ ಆಗಲಿ ಅಂತ ಅಂದ್ಕೊಂಡು. ಇದು ನಾನು ನೈಟ್ ರುಬ್ಬಿಟ್ಟಿದ್ದು, ಬೆಳಗ್ಗೆ ನೋಡಿ ಎಷ್ಟು ಚೆನ್ನಾಗಿ ಫರ್ಮೆಂಟೇಷನ್ ಆಗಿದೆ, ಚೆನ್ನಾಗಿ ಬಂದಿದೆ. ಇವಾಗ ದೋಸೆನಾದರೂ ಹಾಕ್ಬೋದು, ಇಲ್ಲ ಇಡ್ಲಿನಾದರೂ ಹಾಕ್ಬೋದು. ನಾನಿಲ್ಲಿ ದೋಸೆ ಅಷ್ಟೇ ಮಾಡಿದ್ದೆ. ದೋಸೆ ಮಾಡಿ ಆಲೂಗಡ್ಡೆ ಪಲ್ಯ ಮಾಡಿ ಚಟ್ನಿ ಮಾಡ್ಕೊಂಡಿದ್ದೆ. ಹಾಗೆ ನನ್ನ ಫ್ರೆಂಡ್ ಕೂಡ ಬಂದಿದ್ಲು, ಅವಳಿಗೂ ಟಿಫನ್ ಕೊಟ್ಟು ನಾನು ಟಿಫನ್ ಮಾಡಿಕೊಂಡು ಸ್ವಲ್ಪ ಅವ್ರ ಮನೆ ಶಿಫ್ಟಿಂಗ್ ಇದೆ ಇವತ್ತು, ಅದಕ್ಕೆ ಅವ್ರ ಮನೆ ಹತ್ರ ಹೋಗ್ತಾಯಿದ್ದೀವಿ. ಅಂದರೆ ಸ್ವಲ್ಪ ಯಾವುದಾದ್ರೂ ಸಣ್ಣ ಪುಟ್ಟ ಐಟಮ್ ಕಟ್ಟಿ ಇಟ್ಟರೆ ದೊಡ್ಡ ದೊಡ್ಡ ಐಟಮ್ ಎಲ್ಲ ಅವರು ಇಳಿಸ್ಕೊತಾರೆ ಅಂತ ಅಂದ್ಕೊಂಡು ಹೋಗ್ತಾಯಿದ್ದೀವಿ. ಇನ್ನು ಟಿಫನ್ ಮುಗಿಸ್ಕೊಂಡು ಹೋಗ್ತಾ ದಾರಿಲಿ ಮಾವಿನಕಾಯಿ ಮಾರ್ತಾಯಿದ್ರು, ಹಂಗಾಗಿ ಮಾವಿನಕಾಯಿ ಇಸ್ಕೊಂಡು ಮನೆಗೆ ಹೋಗ್ಬಿಟ್ಟು ಉಪ್ಪು ಖಾರ ಎಲ್ಲ ಹಾಕಿದ್ದೀನಿ. ನೋಡಿ ಕಟ್ ಮಾಡಿದ್ದೀವಿ. ಅಂದರೆ ಈ ವರ್ಷದಲ್ಲಿ ಇದೇ ಫಸ್ಟ್ ಟೈಮ್ ನಾನು ಮಾವಿನಕಾಯಿ ತಿಂತಿರೋದು, ಆದರೆ ತುಂಬ ಹುಳಿ ಇತ್ತು, ತಿನ್ನೋಕ್ಕೆ ಆಗಲಿಲ್ಲ. ಇನ್ನು ಮಾವಿನಕಾಯಿ ತಿಂದು ಸ್ವಲ್ಪ ಹೊತ್ತು ಐಟಮ್ ಎಲ್ಲ ಕಟ್ಟೋಣ ಅಂದ್ಕೊಂಡ್ರೆ ನಿದ್ದೆನೇ ಬಂದುಬಿಡ್ತು. ಮಧ್ಯಾಹ್ನ 12 ಗಂಟೆಗೆ ಹೋಗಿದ್ದವ್ರ ಮನೆಗೆ, ಸ್ವಲ್ಪ ಹೊತ್ತು ನಿದ್ದೆ ಮಾಡಿಬಿಟ್ಟು ಇವಾಗ ಎದ್ದು ಸ್ವಲ್ಪ ಐಟಮ್ ಎಲ್ಲ ಕಟ್ಟಿದ್ದೀವಿ. ಅಂದರೆ ಅಷ್ಟೊಂದು ದೊಡ್ಡ ದೊಡ್ಡ ಐಟಮ್ ಎಲ್ಲ ಕಟ್ಟಿಲ್ಲ, ಅವ್ರ ಮನೆಯವ್ರು ಡ್ಯೂಟಿಗೆ ಹೋಗಿದ್ರು, ಹಂಗೆ ಅವರೇ ಬಂದು ಕಟ್ಟಲಿ ಅಂತ ಅಂದ್ಕೊಂಡು ನಾವು ಸ್ವಲ್ಪ ಐಟಮ್ ಕಟ್ಟಿದ್ದೀವಿ. ಅಂದರೆ ಸಣ್ಣ ಪುಟ್ಟ ಐಟಮ್ ಎಲ್ಲ ಕಟ್ಟಿದ್ದೀವಿ. ಇನ್ನು ಮೇಲೆಲ್ಲ ತುಂಬ ಐಟಮ್ ಇದೆ, ಅದೆಲ್ಲ ಇಳಿಸೋಕ್ಕಾಗಿಲ್ಲ. ಆಗಲೇ ಟೈಮ್ 5:30 ಆಗೋಯ್ತು. ಇನ್ನು ಸ್ವಲ್ಪ ಧೂಳೆಲ್ಲ ಆಗಿತ್ತಲ್ಲ, ಹಂಗಾಗಿ ಸ್ವಲ್ಪ ಫ್ರೆಶ್ ಅಪ್ ಆಗಿ ಈಗ ಟೀ ಮಾಡ್ಕೊಂಡು ಟೀ ಕುಡಿದು ಇವಾಗ ಹೊರಟಿದ್ದೀವಿ ನಮ್ಮ ಮನೆಗೆ. ನೋಡಿ ಅವ್ರ ಫೇಸ್ ಎಲ್ಲ ಹೆಂಗಾಗಿದೆ, ಮಕ್ಕಳಿಗೆಲ್ಲ ಆಟ ಆಡಿಕೊಂಡು. ಹಿಂಗೆ ಮಕ್ಕಳಿಗೆ ಕರ್ಕೊಂಡೋದ್ರೆ ಯಾವ ಕೆಲಸನೂ ಮಾಡೋಕ್ಕೆ ಬಿಡಲ್ಲ. ನೋಡಿ ಯಾವ ಥರ ಆಗಿದೆ. ಒಂದು ಮನೆ ಶಿಫ್ಟ್ ಮಾಡಬೇಕಂದ್ರೆ ಹಿಂಗೆ ಇರುತ್ತೆ ಮನೆ. ಅಂದರೆ ಹೊಸ ಮನೆಗೆ ಹೋಗ್ತಾರೆ ಸಂಡೇ. ಇವತ್ತು ಸ್ವಲ್ಪ ಸಣ್ಣ ಪುಟ್ಟ ಐಟಮ್ ಎಲ್ಲ ಕಟ್ಟೋಣ ಅಂತ ಅಂದ್ಕೊಂಡು ಕಟ್ತಾಯಿದ್ದೀವಿ. ಇವಾಗ ಸಂಜೆ 5:30 ಆಯಿತು. ಇವಾಗ ಸ್ವಲ್ಪ ಫ್ರೆಶ್ ಅಪ್ ಆಗಿ ಮನೆಗೆ ಹೊರಡ್ತಾಯಿದ್ದೀವಿ, ನಮ್ಮ ಮನೆಗೆ. ನನ್ನ ಮಗಳಲ್ಲಿ ನಾನು ಡ್ಯಾನ್ಸ್ ಮಾಡ್ತೀನಿ, ನನಗೂ ವೀಡಿಯೋ ಮಾಡು ಅಂತ ಹೇಳ್ತಾ ಇದ್ಲು, ಹಂಗಾಗಿ ನಾನು ಸ್ವಲ್ಪ ಅವಳದು ವೀಡಿಯೋ ಮಾಡಿದ್ದೀನಿ. ಇನ್ನು ದೇವ್ರ ಫೋಟೋ ನಾವು ಅದು ಯಾವುದು ಇನ್ನೂ ತೆಗ್ದಿಲ್ಲ. ನನ್ನ ಫ್ರೆಂಡ್ ಕೂಡ ರೆಡಿ ಆಗ್ತಾಯಿದ್ದಾಳೆ. ರೆಡಿ ಆಗಿಬಿಟ್ಟು ಹೋಗೋದಷ್ಟೇ ಇವಾಗ ನಮ್ಮ ಮನೆಗೆ. ಇಲ್ಲಿ ನನ್ನ ಮಗಳು ಕೂಡ ಡ್ಯಾನ್ಸ್ ಮಾಡ್ತಾಯಿದ್ದೀನಿ, ವೀಡಿಯೋ ಮಾಡಮ್ಮ ಅಂತ ಹೇಳ್ತಾ ಇದ್ಲು, ಹಂಗಾಗಿ ಅವಳಿಗೂ ವೀಡಿಯೋ ಮಾಡಿ. ಯಾರೆಲ್ಲ ವೀಡಿಯೋ ನೋಡ್ತಾಯಿದ್ದೀರಾ ಪ್ಲೀಸ್ ಲೈಕ್ ಮಾಡಿ, ವೀಡಿಯೋ ಇಷ್ಟ ಆದರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.